ವೃಷಭ ರಾಶಿಯವರಿಗೆ 33 ಕೋಟಿ ದೇವತೆಗಳ ಆಶೀರ್ವಾದದಿಂದ ಈ ಸ್ತ್ರೀಯ ಕಾರಣದಿಂದಾಗಿ ನಿಮಗೆ ವಿಪರೀತವಾದ ಅದೃಷ್ಟ ಯೋಗ ಎಂಬುದು ಒಲಿದು ಬರಲಿದೆ. ಆಕೆ ಯಾರೋ ತಿಳಿದರೆ ನಿಜಕ್ಕೂ ನೀವು ಶಾಕ್ ಆಗುತ್ತೀರಿ. ವೃಷಭ ರಾಶಿಯವರ ಕಣ್ಣಿಗೆ ಈ ವಿಡಿಯೋ ಬಿದ್ದಿದೆ ಎಂದರೆ ಆ ವಿನಾಯಕನ ಅಂದರೆ ಗಣೇಶನ ಅನುಗ್ರಹ ನಿಮ್ಮ ಮೇಲಿದೆ ಎಂದೇ ಅರ್ಥ. ಅದಕ್ಕಾಗಿಯೇ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದು ಭಾವಿಸಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡುವ ಪ್ರಯತ್ನ ಮಾಡಿ. ಆಗಲೇ ನಿಮಗೆ ಪೂರ್ಣ ವಿವರಗಳು ತಿಳಿಯುತ್ತವೆ. ಇನ್ನೂ ತಡ ಮಾಡದೆ ವಿಡಿಯೋ ಕಡೆಗೆ ಹೊರಟು ಬಿಡೋಣ. ವಿಡಿಯೋಗೆ ಹೋಗುವ ಮುನ್ನ ಒಂದು ಸಣ್ಣ ವಿನಂತಿ. ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ನೀಡಿ. ಕೊಟ್ಟು ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಗಣೇಶ್ ಮಹಾರಾಜ್ ಕಿ ಜೈ ಎಂದು ಕಮೆಂಟ್ ಮಾಡಿ. ಇಲ್ಲದಿದ್ದರೆ ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ನೀವು ಹೀಗೆ ಕಮೆಂಟ್ ಮಾಡುವುದರಿಂದ ಆ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಸದಾ ಇರುತ್ತದೆ. ಆದ್ದರಿಂದ ತಪ್ಪದೆ ಕಾಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡುತ್ತೇನೆ. ವೃಷಭ ರಾಶಿಯವರು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ದಾರೋ ತಿಳಿಯದು. ಆದರೆ 33 ಕೋಟಿ ದೇವತೆಗಳ ಆಶೀರ್ವಾದದಿಂದ ಒಬ್ಬ ಮಹಿಳೆಯ ಕಾರಣದಿಂದ ಅದೃಷ್ಟ ಯೋಗ ಎಂಬುದು ಒಲಿಯಲಿದೆ. ಇದು ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಅನ್ವಯಿಸುತ್ತದೆ. ನಾನು ಯಾಕೆ ಹೀಗೆ ಹೇಳುತ್ತಿದ್ದೇನೆ ಎಂದರೆ ವೃಷಭ ರಾಶಿಯವರ ಬಗ್ಗೆ ನಿಜಕ್ಕೂ ಮಾತನಾಡಬೇಕೆಂದರೆ ಕಷ್ಟಗಳಿಗೆ ಅವರೇ ಕೇರ್ ಆಫ್ ಅಡ್ರೆಸ್ ಎಂದು ಹೇಳಬಹುದು. ಹಣ ಎಷ್ಟು ಸಂಪಾದಿಸಿದರೂ ಕೈಯಲ್ಲಿ ಉಳಿಯುವುದಿಲ್ಲ. ಹೀಗೆ ಬಂದರೆ ಹಾಗೆ ನೀರಿನಂತೆ ಖರ್ಚಾಗಿ ಹೋಗುತ್ತದೆ. ಯಾವಾಗಲೂ ಇಎಂಐಗಳನ್ನು ಕಟ್ಟುವುದು, ಯಾವುದಾದರೂ ವಸ್ತು ತಗೊಂಡರೆ ಅದಕ್ಕೆ ಕಟ್ಟುವುದು, ತಿಂಗಳು ಬರುತ್ತಿದ್ದಂತೆ ಎಲ್ಲಿಂದ ಹಣ ಬಂದರೂ ಸಾಲ ತೀರಿಸುವುದರಲ್ಲೇ ಅರ್ಧ ಜೀವನ ಮುಗಿದು ಹೋಗುತ್ತದೆ. ಜೊತೆಯಾಗಿ ಬೆಂಬಲವಾಗಿ ಧೈರ್ಯವಾಗಿ ನಿಲ್ಲುವವರು ಪಕ್ಕದಲ್ಲಿ ಯಾರೂ ಇರುವುದಿಲ್ಲ. ಸಾಧ್ಯವಾದರೆ ಇವರಿಂದ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುವವರೇ ವಿನ ಇವರಿಗಾಗಿ ನಿಂತು ಇವರಿಗೆ 1 ರೂಪಾಯಿ ಸಹಾಯ ಮಾಡುವವರು ಯಾರೂ ಇರುವುದಿಲ್ಲ ಎಂದೇ ಹೇಳಬಹುದು. ಆದರೆ ಮುಖ್ಯವಾಗಿ ವೃಷಭ ರಾಶಿಯವರು ನರಿಬಾಲ ತೊಳೆದಂತೆ ಒಬ್ಬ ಸ್ತ್ರೀಯ ಕಾರಣದಿಂದ ಅದೃಷ್ಟವನ್ನು ಪಡೆಯಲಿದ್ದಾರೆ. 4 ದಿಕ್ಕುಗಳಿಂದ ಅವರಿಗೆ ಧನ ಹರಿದು ಬರಲಿದೆ. ಮಹಾರಾಜ ಯೋಗ ಒಲಿಯಲಿದೆ. ಧನದ ಬಾಗಿಲುಗಳು ತೆರೆದುಕೊಳ್ಳಲಿವೆ. ಅಷ್ಟಕ್ಕೂ ಆ ಸ್ತ್ರೀ ಯಾರು? ಯಾರ ಮೂಲಕ ಇವರಿಗೆ ಎಷ್ಟೊಂದು ದೊಡ್ಡ ರಾಜಯೋಗ ಸಿಗಲಿದೆ ಎಂಬುದನ್ನು ನೀವು ಕೊನೆಯವರೆಗೂ ನೋಡಿ. ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ಯಾವಾಗಲಾದರೂ ಲಕ್ಷ್ಮೀದೇವಿ ತಾನಾಗಿಯೇ ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ತುಂಬಾ ಅಲರ್ಟ್ ಆಗಿದ್ದು ಬಾಗಿಲು ತೆರೆದು ಅಮ್ಮನವರನ್ನು ಆಹ್ವಾನಿಸಬೇಕು. ಹಾಗಲ್ಲದೆ ಅಸಡ್ಡೆಯಿಂದಲೋ ನಿರ್ಲಕ್ಷ್ಯದಿಂದಲೋ ಇದ್ದರೆ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾಳೆ. ಮತ್ತೆ ಆಕೆ ಬರಬೇಕೆಂದರೆ ತುಂಬಾ ಕಷ್ಟಪಡಬೇಕಾಗುತ್ತದೆ. ನಿಮಗೆ ಕಷ್ಟ ಬೆಲೆ ಏನೆಂದು ಚೆನ್ನಾಗಿ ಗೊತ್ತು. ಹಣದ ಬೆಲೆ ಅದಕ್ಕಿಂತಲೂ ಚೆನ್ನಾಗಿ ಗೊತ್ತು. ಯಾಕೆಂದರೆ ಹುಟ್ಟಿದಾಗಿನಿಂದ ಕಷ್ಟಗಳ ಜೊತೆ ಕಣ್ಣೀರಿನ ಜೊತೆಯೇ ಬೆಳೆದಿದ್ದೀರಿ. ಹಣ ಯಾವಾಗಲೂ ಇರುವೆ, ತರಹ ಕೂಡಿಟ್ಟಿದ್ದೂ ಇಲ್ಲ. ಒಂದು ಬೇಕು ಎಂದರೆ ಮತ್ತೊಂದನ್ನು ಕಳೆದುಕೊಳ್ಳುವುದೇ ನಿಮ್ಮ ಜೀವನ ನಿಮಗೆ ಇಲ್ಲಿಯವರೆಗೆ ಕಲಿಸಿದೆ. ಎಷ್ಟೋ ಏರುಪೇರುಗಳನ್ನು ಸರಿದೂಗಿಸುತ್ತಾ ಸಣ್ಣ ಸಣ್ಣ ಆಸೆಗಳನ್ನು ಪಕ್ಕಕ್ಕೆ ತಳ್ಳಿ ಕುಟುಂಬಕ್ಕಾಗಿ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೀರಿ ಎಂದು ಹೇಳಬಹುದು. ಎಷ್ಟು ತ್ಯಾಗಗಳನ್ನು ಮಾಡಿದರೂ ಅದಕ್ಕೆ ಸಿಗುವ ಗುರುತಿಸುವಿಕೆ ಮಾತ್ರ ತುಂಬಾ ಕಡಿಮೆಯೇ ಇರುತ್ತದೆ ಎಂದು ಹೇಳಬಹುದು. ನೆಂಟರಿಷ್ಟರಲ್ಲಿ, ಬಂಧುಗಳಲ್ಲಿ, ಆತ್ಮೀಯರಲ್ಲಿ, ಸ್ವಂತ ಜನರಲ್ಲಿ ಯಾವಾಗಲೂ ನಿಮ್ಮ ಬಗ್ಗೆ ಒಂದು ರೀತಿಯ ಹಗುರವಾದ ಭಾವನೆ ಇರುತ್ತದೆ. ನಿಮ್ಮನ್ನು ಒಂದು ಮಾತು ಅನ್ನಲು ಕೂಡ ಹಿಂಜರಿಯದಂತಹ ಮನಸ್ಥಿತಿಗಳೇ ನಿಮ್ಮ ಸುತ್ತಮುತ್ತ ಇರುತ್ತವೆ. ಇದೇನಪ್ಪಾ, ಎಷ್ಟು ಮಾಡಿದರೂ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಇವರಿಗಾಗಿ ಎಷ್ಟು ಮಾಡಿದೆ, ಎಷ್ಟು ತ್ಯಾಗ ಮಾಡಿದೆ, ಮೈ ಮುರಿದು ಕಷ್ಟಪಟ್ಟೆ, ನನ್ನ ಹೊಟ್ಟೆ ಹಸಿವಿಸಿಕೊಂಡು ಅವರ ಹೊಟ್ಟೆ ತುಂಬಿಸಿದೆ, ಆದರೂ ನನ್ನ ಮೇಲೆ ಅವರಿಗೆ ಪ್ರೀತಿಯೇ ಇಲ್ಲವಲ್ಲ ಎಂದು ಬೇರೆಯವರ ವಿಷಯದಲ್ಲಿ ಈ ಮಾತು ನೀವು ಅಂದುಕೊಳ್ಳದ ದಿನವೇ ಇರುವುದಿಲ್ಲ. ಆದರೂ ಮೇಲಕ್ಕೆ ಎಂದು ಕಷ್ಟವನ್ನು ತೋರಿಸಿಕೊಳ್ಳುವುದಿಲ್ಲ. ಮನಸ್ಸಿನ ಆಳದಲ್ಲಿ ಕಷ್ಟಗಳನ್ನು, ಕಣ್ಣೀರನ್ನು ಹತ್ತಿಕ್ಕಿಕೊಳ್ಳುತ್ತೀರಿ. ಯಾವಾಗಲೂ ನನಗೆ ಇಷ್ಟೊಂದು ಕಷ್ಟಗಳಿವೆ, ಇಷ್ಟೊಂದು ಬಾಧೆಗಳಿವೆ, ಇಷ್ಟು ಸಮಸ್ಯೆಗಳು ನನ್ನನ್ನು ಕಾಡುತ್ತಿವೆ ಎಂದು ಯಾರೊಂದಿಗೂ ಒಂದು ಮಾತು ಕೂಡ ಹೇಳಿ ಬೇಡುವುದಿಲ್ಲ. ಯಾವಾಗಲಾದರ ನನಗೆ ಅದು ಇದೆ, ಇದು ಇದೆ, ಅವರು ಹಾಗೆ, ಇವರು ಹೀಗೆ, ನನ್ನವರು ಇವರು ಎಂದು ಹೆಚ್ಚಾಗಿ ಹೇಳಿಕೊಳ್ಳುವುದೇ ವಿನಃ ಕಷ್ಟಗಳ ಬಗ್ಗೆ, ಕಣ್ಣೀರಿನ ಬಗ್ಗೆ, ಪಡುವ ಬಾಧೆಗಳ ಬಗ್ಗೆ ಎಂದೋ ಒಂದು ಸಾರಿ ತುಂಬಾ ಅಪರೂಪವಾಗಿ ಹೇಳಿಕೊಳ್ಳುತ್ತೀರಿ. ಏಕೆಂದರೆ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬುದು ನಿಮ್ಮ ಮನಸ್ಸಾಕ್ಷಿಗೆ ಚೆನ್ನಾಗಿ ಗೊತ್ತು. ಏನೇ ಆದರೂ ಕೂಡ ಭಗವಂತ ಕಷ್ಟಪಟ್ಟವರಿಗೆ ಕಷ್ಟಗಳನ್ನು ಕೊಡುತ್ತಾನೆ. ಯಾವಾಗಲೂ ಈ ಬಾಧೆಗಳನ್ನು ಅನುಭವಿಸಿದವರಿಗೆ ಯಾಕೆ ಕೊಡುತ್ತಾನೆ? ಎಲ್ಲವೂ ಇರುವವರು ಚೆನ್ನಾಗಿಯೇ ಇರುತ್ತಾರೆ,
ಅವರಿಗೆ ಹಣದ ಪರವಾಗಿ ಚಿಂತೆ ಇರುವುದಿಲ್ಲ. ಆರೋಗ್ಯದ ಪರವಾಗಿ ಏನಿದ್ದರೂ ಅವರಿಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ಹಾಗೆಯೇ ಅವರನ್ನು ಒಬ್ಬರಿಗೆ 10 ಬಾರಿ ಯಾರೂ ಕರೆಯದಿದ್ದರೂ ಅವರ ಸುತ್ತ 10 ಜನ ಯಾವಾಗಲೂ ಇರುತ್ತಾರೆ. ನಾನು ಯಾರಿಗೂ ಯಾವುದೇ ಅನ್ಯಾಯ ಮಾಡದಿದ್ದರೂ ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿದರಲ್ಲ ಎಂಬ ಒಂದು ನೋವು ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವಾಗಲೂ ಕಾಡುತ್ತಿರುತ್ತದೆ. ಮುಖ್ಯವಾಗಿ ಹೇಳಬೇಕೆಂದರೆ ರಕ್ತ ಸಂಬಂಧಿಗಳಲ್ಲಿ ಕೂಡ ನಿಮ್ಮನ್ನು ಪರಾಯಿಯವರಂತೆ ನೋಡುವುದು ತುಂಬಾ ಹೆಚ್ಚು. ಮುಖ್ಯವಾಗಿ ಒಡಹುಟ್ಟಿದವರು ಕೂಡ ನಿಮ್ಮನ್ನು ಅಗತ್ಯಕ್ಕೆ ಮಾತ್ರ ಬಳಸಿಕೊಂಡು ಪಕ್ಕಕ್ಕೆ ತಳ್ಳುತ್ತಿರುತ್ತಾರೆ. ಇತ್ತ ಒಡಹುಟ್ಟಿದವರಾಗಲಿ, ಇತ್ತ ಹೆತ್ತ ತಂದೆ ತಾಯಿಯಾಗಲಿ, ಇತ್ತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾಗಲಿ, ಒಂದು ಮಾತು ನೀವು ಆಡಿದ್ದೀರಿ ಎಂದರೆ, ಒಂದು ಸಾರಿ ಜಗಳ ಆಡಿದ್ದೀರಿ ಎಂದರೆ, ಸುಮಾರು 1 ವರ್ಷದವರೆಗೆ ಮಾತನಾಡದ ದಿನಗಳು ಕೂಡ ನಿಮ್ಮ ಜೀವನದಲ್ಲಿ ಇರುತ್ತವೆ. ಅದೇನಪ್ಪಾ ಬೇರೆಯವರು ನನ್ನನ್ನು ಏನೇ ಅಂದರೂ ನಾನು ಸುಮ್ಮನೆ ನಡೆದು ಹೋಗುತ್ತಿದ್ದೇನೆ, ಇವರನ್ನೂ ಸ್ವತಂತ್ರವಾಗಿ ಒಂದು ಮಾತು ಎಂದರೆ ನನ್ನನ್ನು ಹೀಗೆ ಹೊರಹಾಕಿದರಲ್ಲ ಎಂದು ಎಷ್ಟೋ ಬಾರಿ ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತೀರಿ. ಇತ್ತ ಸ್ನೇಹಿತರನ್ನು ನೋಡಿದರೂ ಸ್ನೇಹಿತರು ಕೂಡ ಏನಾದರೂ ಅಗತ್ಯವಿದ್ದರೆ ಮಾತ್ರ ಪಕ್ಕಕ್ಕೆ ಬರುತ್ತಾರೆಯೇ ಹೊರತು ಅವರ ಅಗತ್ಯ ಮುಗಿದ ನಂತರ ಕನಿಷ್ಠ ಮುಖವನ್ನು ಕೂಡ ನೋಡದ ಜನ ಇರುತ್ತಾರೆ. ಇದೆಲ್ಲ ಮನಸ್ಸಾಕ್ಷಿಗೆ ಅರ್ಥವಾಗುತ್ತಿದ್ದರೂ ಕೂಡ ಇದು ಜೀವನ, ಎಲ್ಲರನ್ನೂ ಬೇಡ ಎನ್ನಲು ಸಾಧ್ಯವಿಲ್ಲ. ಎದುರಿಗಿರುವವರ ಬುದ್ಧಿ ಮನಸ್ಸಿಗೆ ತಿಳಿದಿದ್ದರೂ ಹೊಂದಿಕೊಂಡು ಬದುಕಲೇಬೇಕು ಎಂದು ಹಠದಿಂದ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಜೀವನದಲ್ಲಿ ಮುನ್ನಡೆಯುತ್ತಿದ್ದೀರಿ. ಇಂತಹ ಸಮಯದಲ್ಲಿಯೇ ಆ ಭಗವಂತ ಒಂದು ಅದೃಷ್ಟವನ್ನು ತಂದುಕೊಟ್ಟಂತೆ ಈ ಸ್ತ್ರೀಯ ಕಾರಣದಿಂದ ನಿಮಗೆ ವಿಪರೀತವಾದ ಅದೃಷ್ಟ ಯೋಗ ಎಂಬುದು ಒಲಿಯಲಿದೆ. ಏಕೆಂದರೆ ಯಾವಾಗಲೂ ಕೂಡಿ ಬರುವ ಕಾಲಕ್ಕೆ ನಡೆಯುವ ಮಗ ಹುಟ್ಟುತ್ತಾನೆ ಅಂತಾರೆ. ಹಾಗೆಯೇ ಮಗಳು ಬಂದ ವೇಳೆ, ಹಸು ಬಂದ ವೇಳೆ ಅಂತಾರೆ. ಹಾಗೇ ನಿನ್ನ ಮನೆಗೆ ಮಗಳು ಬಂದ ವೇಳೆ, ಹಾಗೆಯೇ ನಿನ್ನ ಮನೆಗೆ ನಿನ್ನ ಅರ್ಧಾಂಗಿ ಬಂದ ವೇಳೆ ನಿನ್ನ ಮನೆಯಲ್ಲಿ ಕನಕವರ್ಷವೇ ಸುರಿಯುತ್ತದೆ. ನಿನ್ನ ಅರ್ಧಾಂಗಿಯ ಕಾರಣದಿಂದ ಅಂದರೆ ಈ ಸ್ತ್ರೀ ನಿನ್ನ ಹೆಂಡತಿ, ನಿನ್ನ ಜೀವನದ ಸಂಗಾತಿ. ನಿನ್ನ ಜೀವನದ ಸಂಗಾತಿಯ ಕಾರಣದಿಂದ ನಿನ್ನ ಜೀವನದ ದಿಕ್ಕೇ ಬದಲಾಗುತ್ತದೆ. ನರಿಬಾಲ ತುಳಿದಂತೆ ಎಂಬ ಮಾತನ್ನು ನೀನು ಕೇಳಿಯೇ ಇರುತ್ತೀಯಲ್ವಾ? ಅದು ನಿನ್ನ ಜೀವನ ಸಂಗಾತಿಯ ಕಾರಣದಿಂದ ನಿನ್ನ ಜೀವನದಲ್ಲಿ ಅದೃಷ್ಟ ಎಂಬುದು ನರಿಬಾಲ ತುಳಿದಂತೆ ಬರುತ್ತದೆ. ಯಾಕೆ ಹೀಗೆ ಹೇಳುತ್ತಿದ್ದೇನೆ ಎಂದು ನೀನು ಒಂದು ಸಾರಿ ಯೋಚಿಸು. ಮದುವೆಯಾಗುವ ಮುನ್ನ ನೀನು ಸಂಪಾದಿಸಿದ ಹಣ ಎಷ್ಟು? ಆ ಸ್ತ್ರೀ ಅಂದರೆ ಮದುವೆಯಾದ ನಂತರ ಯಾವಾಗ ನಿನ್ನ ಜೀವನಕ್ಕೆ ನಿನ್ನ ಹೆಂಡತಿ ಬಂದಳೋ ಅಂದಿನಿಂದ ನಿನ್ನ ಧನದ ಬಾಗಿಲುಗಳು ತೆರೆದುಕೊಳ್ಳಲು ಶುರುವಾದವು. ನಿನ್ನ ಧನದ ಆದಾಯ ಹೆಚ್ಚಾಗಲು ಶುರುವಾಯಿತು. ನೀನು ಅಂದುಕೊಳ್ಳದೆಯೇ ಚಿನ್ನ ಖರೀದಿಸುವುದು, ಅಂದುಕೊಳ್ಳದೆಯೇ ಹಣ ಉಳಿಸುವುದು, ಅಂದುಕೊಳ್ಳದೆಯೇ ಜಮೀನು ಕೊಳ್ಳುವುದು, ಅಂದುಕೊಳ್ಳದೆಯೇ ಮನೆ ಖರೀದಿಸುವುದು, ಅಂದುಕೊಳ್ಳದೆಯೇ 4 ಜನರ ಮಧ್ಯೆ ಕೀರ್ತಿ ಪ್ರತಿಷ್ಠೆಗಳು ಬರುವುದು. ಇವೆಲ್ಲವೂ ಕೂಡ ಒಂದಾದ ನಂತರ ಮತ್ತೊಂದು, ಒಂದಾದ ನಂತರ ಮತ್ತೊಂದು ನಡೆಯುತ್ತಲೇ ಬಂದವು. ಯಾವಾಗ ನಿನ್ನ ಜೀವನ ಸಂಗಾತಿಯ ಕಣ್ಣಿಂದ ನಿನ್ನ ಕಾರಣಕ್ಕಾಗಿ ಕಣ್ಣೀರು ಬಂದಿತೋ ಆ ದಿನ ನೀನು ಎಮೋಷನಲ್ ಆಗಿ ಕುಸಿದು ಹೋಗುತ್ತೀಯ. ಹಾಗೆಯೇ ಫೈನಾನ್ಷಿಯಲ್ ಆಗಿ ಕೂಡ ಕುಸಿದು ಹೋಗುತ್ತೀಯ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಎಷ್ಟೇ ಕೋಪ ಇದ್ರೂ, ಎಷ್ಟೇ ಆವೇಶ ಇದ್ರೂ ನಿನ್ನ ಹೆಂಡತಿಯ ಮೇಲೆ ಮಾತ್ರ ಆ ಕೋಪವನ್ನು, ಆವೇಶವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ತೋರಿಸಬೇಡ. ಯಾಕೆಂದರೆ ನಿನ್ನ ಹೆಂಡತಿ ಏನನ್ನಾದರೂ ಅಂದಾಗ, ಕೇಳಿದಾಗ, ಮಾಡಿದಾಗ ನಿನ್ನ ಕೆಲವು ರೀತಿಯ ಸಮಸ್ಯೆಗಳ ಕಾರಣದಿಂದ ಕಿರಿಕಿರಿ, ಕೋಪ, ಆವೇಶಗಳನ್ನು ನಿನ್ನ ಹೆಂಡತಿಯ ಮೇಲೆ ನೀನು ಸಹಜವಾಗಿ ತೋರಿಸುತ್ತಲೇ ಇರುತ್ತೀಯ. ಆದರೆ ಆಕೆ ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಈರ್ಷೆ, ಅಸೂಯೆ ಇಲ್ಲದೆ ಯಾವಾಗಲೂ ನಿನಗೆ ಒಳ್ಳೆಯದಾಗಬೇಕು ಎನ್ನುವ ಉದ್ದೇಶದಿಂದಲೇ ಆಕೆಯ ಮಾತು ಕಠೋರವಾಗಿದ್ದರೂ ಕೂಡ ಆಕೆಯ ಮನಸ್ಸು ಬೆಣ್ಣೆಯಂತಹುದು. ಆದ್ದರಿಂದಲೇ ಆ ಮನಸ್ಸೇ ನಿನ್ನ ಮನೆಗೆ ಶ್ರೀರಾಮ ರಕ್ಷೆಯಂತೆ ಉಪಯೋಗಕ್ಕೆ ಬರುತ್ತದೆ. ನಿನ್ನ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂತೆ ನೋಡಿಕೊಳ್ಳುತ್ತದೆ. ಹಾಗೆಯೇ ಆಕೆ ಮಾಡುತ್ತಿರುವ ಪೂಜೆಗಳ ಕಾರಣದಿಂದಲೇ ನಿನ್ನ ಮನೆ ಸ್ವಲ್ಪ ಮಟ್ಟಿಗಾದರೂ ಪ್ರಶಾಂತವಾಗಿರುತ್ತದೆ. ನಿನ್ನ ಜೀವನ ಸಂಗಾತಿ ನಿನ್ನ ಮನೆಯಲ್ಲಿ ಇರುವವರೆಗೂ ನಿನಗೆ ಯಾವುದೇ ಚಿಂತೆ ಇರುವುದಿಲ್ಲ. ಕಷ್ಟಗಳು, ಕಣ್ಣೀರು, ಆರೋಗ್ಯ ಸಮಸ್ಯೆಗಳು, ಬಾಧೆಗಳು ಹಾಗೆ ಬಂದು ಹೀಗೆ ಹೊರಟು ಹೋಗುತ್ತವೆಯೇ ವಿನಃ ಯಾವುದೂ ಶಾಶ್ವತವಾಗಿ ಇರುವುದಿಲ್ಲ. ಆದ್ದರಿಂದ ನೀನು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ದೀಯೋ ತಿಳಿಯದು. ಆದರೆ 33 ಕೋಟಿ ದೇವತೆಗಳ ಅನುಗ್ರಹದಿಂದ, ನೀನು ಮಾಡಿಕೊಂಡ ಅದೃಷ್ಟದಿಂದ ಈ ಸ್ತ್ರೀ ನಿನ್ನ ಜೀವನದಲ್ಲಿ ಹೆಜ್ಜೆ ಇಡುವುದೂ ನಡೆದಿದೆ. ಈ ಸ್ತ್ರೀಯ ಸೇರ್ಪಡೆಯಿಂದಲೇ ನಿನ್ನ ಜೀವನ ಪರಿಪೂರ್ಣವಾಯಿತು. ಆದ್ದರಿಂದ ಈ ಸ್ತ್ರೀಯ ಬಗ್ಗೆ ನೀನು ತುಂಬಾ ಗೌರವದಿಂದ ಇರಬೇಕು. ಎಂದೂ ಕೂಡ ಆಕೆಯ ಮೇಲೆ ಕೈ ಮಾಡುವುದಾಗಲಿ, ಆಕೆಯನ್ನು ಮಾತುಗಳಿಂದ ಹಿಂಸಿಸುವುದಾಗಲಿ, ದೂಷಿಸುವುದಾಗಲಿ, ಆಕೆಯನ್ನು ಅಳಿಸುವುದಾಗಲಿ, ಆಕೆಯನ್ನು ಕೀಳಾಗಿ ನೋಡುವುದಾಗಲಿ, ಆಕೆಯನ್ನು ಬೈಯುವುದಾಗಲಿ,
ಹೊಡೆಯುವುದಾಗಲಿ ಯಾವುದನ್ನೂ ತಪ್ಪು ತಿಳುವಳಿಕೆಯಿಂದಲೂ ಮಾಡಬೇಡ. ಆ ಸ್ತ್ರೀಮೂರ್ತಿಯ ಕಣ್ಣಿನಿಂದ ಕಣ್ಣೀರು ಬಾರದಂತೆ ನೋಡಿಕೊಂಡರೆ ನಿನ್ನ ಮನೆಯಲ್ಲಿ ಸಿರಿಸಂಪತ್ತಿನ ಮಳೆಯೇ ಸುರಿಯುತ್ತದೆ ಎಂದು ಹೇಳಬಹುದು. ಆದರೆ ಇಷ್ಟೊಂದು ದೊಡ್ಡ ಅದೃಷ್ಟವನ್ನು ನೋಡಿ ಎಷ್ಟೋ ಜನರು ಕೂಡ ನಿನ್ನನ್ನು ನೋಡಿ ಹೊಟ್ಟೆ ಉರಿ ಪಡುತ್ತಿದ್ದಾರೆ. ನರದೃಷ್ಟಿಗೆ ಕಲ್ಲು ಕೂಡ ಒಡೆದು ಹೋಗುತ್ತದೆ ಎನ್ನುತ್ತಾರೆ. ಈ ನರ ದೃಷ್ಟಿಯಂದ್ರೆ ನೆಗೆಟಿವ್ ಶಕ್ತಿ ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿಯ ಮೇಲೂ ಇದೆ. ಅದಕ್ಕಾಗಿಯೇ ಆಕೆಗೆ ಅನೇಕ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಕಾಡುತ್ತಿವೆ. ಸರಿಯಾಗಿ ನಿದ್ದೆ ಬಾರದಿರುವುದು, ಮಾನಸಿಕವಾಗಿ ನಿನಗೆ ತಿಳಿಯದೆಯೇ ಎಷ್ಟೋ ರೀತಿಯ ಸಮಸ್ಯೆಗಳು ಆಕೆಯನ್ನು ಸುತ್ತುವರಿದು ಮನಃಶಾಂತಿ ಇಲ್ಲದಂತೆ ಮಾಡುತ್ತಿವೆ. ನೀನೇನೋ ಆಕೆಯ ಜೊತೆ ತುಂಬಾ ಕಡಿಮೆ ಸಮಯವನ್ನು ಕಳೆಯುತ್ತೀಯ. ಆಕೆಗೆ ನಾನಿದ್ದೇನೆ ಎನ್ನುವ ಧೈರ್ಯವನ್ನು, ಭರವಸೆಯನ್ನು ಯಾವುದೇ ದಿನವೂ ನಿನ್ನ ಮಾತುಗಳ ರೂಪದಲ್ಲಿ ಆಕೆಗೆ ನೀಡಿದ್ದೇ ಇಲ್ಲ. ಈ ಮಾತು ಕೇಳುತ್ತಿರುವಾಗ ನಿನಗೆ ಕೋಪ, ಆವೇಶ ಬಂದರೂ ಇದು ವಾಸ್ತವ ಎಂಬುದನ್ನು ನೀನು ಗ್ರಹಿಸಲೇಬೇಕು. ಆದ್ದರಿಂದ ನೀನು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ, ಈ ಸಮಸ್ಯೆಗಳೆಲ್ಲವೂ ದೂರವಾಗಬೇಕೆಂದರೆ ಮೊದಲನೇದಾಗಿ ನಿಮ್ಮೆಲ್ಲರ ಮೇಲೆ, ಅಂದರೆ ನಿನಗಿರುವ ಮಕ್ಕಳ ಮೇಲೆ, ನಿನ್ನ ಹೆಂಡತಿಯ ಮೇಲೆ, ನಿನ್ನ ಮೇಲೆ ಪೂರ್ತಿಯಾಗಿ ಇರುವ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಬೇಕು. ಆ ನೆಗೆಟಿವ್ ಎನರ್ಜಿಯನ್ನು ನೀನು ತೆಗೆದುಹಾಕಲು ಯಾವುದೇ ಒಂದು ಅಮಾವಾಸ್ಯೆ ಮತ್ತು ಭಾನುವಾರ ಒಟ್ಟಿಗೆ ಬಂದ ದಿನ ಮನೆಯಲ್ಲಿರುವವರೆಲ್ಲರೂ, ಪುರುಷರಾಗಿದ್ದರೆ ಬಲಗಾಲಿಗೆ ಕಪ್ಪು ದಾರ, ಮಹಿಳೆಯರಾಗಿದ್ದರೆ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಹಾಗೆಯೇ ನೆನಪಿಟ್ಟುಕೊಳ್ಳಿ, ಯಾವಾಗಲಾದರೂ ಹೊರಗೆ ಹೋಗುವಾಗ ಪಾದದ ಅಡಿಯಲ್ಲಿ ಕಾಡಿಗೆಯ ಚುಕ್ಕೆಯನ್ನು ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಹಾಗೆಯೇ ಮನೆಗೆ ಬರುತ್ತಿದ್ದಂತೆ ಖಂಡಿತವಾಗಿಯೂ ದೃಷ್ಟಿ ತೆಗೆಯುವುದನ್ನು ಮರೆಯಬೇಡಿ. ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವವರಲ್ಲಿ ನಿಮ್ಮ ರಕ್ತ ಸಂಬಂಧಿಗಳು ಮತ್ತು ನಿಮ್ಮ ಬಂಧು ಮಿತ್ರರೇ ಹೆಚ್ಚಾಗಿ ಇರುತ್ತಾರೆ. ಆದ್ದರಿಂದ ಕಡ್ಡಾಯವಾಗಿ ನೀವು ಅವರನ್ನು ಭೇಟಿಯಾದ ತಕ್ಷಣವೇ ದೃಷ್ಟಿ ತೆಗೆದುಕೊಳ್ಳಬೇಕು. ಹಾಗೆಯೇ ಮನೆಯ ಮುಖ್ಯದ್ವಾರದ ಮೂಲೆಯಲ್ಲಿ, ಯಾವುದಾದರೂ ಒಂದು ಮೂಲೆಯಲ್ಲಿ ನೀನು ಒಂದು ಗಾಜಿನ ಗ್ಲಾಸ್ ತುಂಬಾ, ಅಂದರೆ ಗಾಜಿನ ಗ್ಲಾಸ್ನಲ್ಲಿ 60% ಕಲ್ಲುಪ್ಪನ್ನು ಹಾಕಿ, ಅದರಲ್ಲಿ 6 ತಾಮ್ರದ ನಾಣ್ಯಗಳನ್ನು ಹಾಕಿ, ಆ ಕಲ್ಲುಪ್ಪು ಮುಳುಗುವವರೆಗೂ ನೀರನ್ನು ಹಾಕಿ, ಆ ಕಲ್ಲುಪ್ಪು ಮುಳುಗುವವರೆಗೂ ನೀರನ್ನು ಹಾಕಿ, ಅಂದರೆ ಆ ನೀರು 70% ಇರಬೇಕು, ಉಪ್ಪು 60% ಇರಬೇಕು. ಈ ರೀತಿಯಾಗಿ ಸಿದ್ಧಪಡಿಸಿದ ಗ್ಲಾಸನ್ನು ನೀನು ಮನೆಗೆ, ಅಂದರೆ ನಿನ್ನ ಮುಖ್ಯದ್ವಾರದ ಬಾಗಿಲಿನ ಮರೆಯಲ್ಲಿ ಇಟ್ಟು ಪ್ರತಿ ಶನಿವಾರ ಕೂಡ ಆ ಗ್ಲಾಸ್ ಮತ್ತು ನಾಣ್ಯಗಳನ್ನು ಸ್ವಚ್ಛಗೊಳಿಸಿ ಮತ್ತೆ ಯಥಾವತ್ತಾಗಿ ಮಾಡುತ್ತಿರಬೇಕು. ರೀತಿಯಾಗಿ ಒಂದು ಶನಿವಾರ ನೀನು ಇಟ್ರೆ ಮತ್ತೆ ಬರುವ ಶನಿವಾರದವರೆಗೂ ಅದನ್ನು ಹಾಗೆಯೇ ಇಟ್ಟುಕೊಳ್ಳಬೇಕು. ಆ ಉಪ್ಪು ಪೂರ್ತಿಯಾಗಿ ಕರಗುತ್ತಾ ಗ್ಲಾಸ್ನ ಮೇಲಕ್ಕೆ ಬರುವುದನ್ನು ನೀನು ಗಮನಿಸುತ್ತೀಯ. ಹೀಗೆ ಉಪ್ಪು ಮೇಲಕ್ಕೆ ಬರುತ್ತಿದೆ ಎಂದರೆ ಮನೆಯಲ್ಲಿನ ನೆಗೆಟಿವ್ ಪೂರ್ತಿಯಾಗಿ ಕರಗಿ ಹೋಗುತ್ತಿದೆ ಎಂದು ನಿನಗೆ ಅರ್ಥವಾಗುತ್ತದೆ. ಹಾಗೆಯೇ ಇದನ್ನು ಮಾಡಿದ ಮರುದಿನದಿಂದ ಮನೆಯಲ್ಲಿ ಮನಃಶಾಂತಿ ಇರುತ್ತದೆ. ಹಾಗೆಯೇ ಜಗಳಗಳು ಕಡಿಮೆಯಾಗುತ್ತವೆ, ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಇಷ್ಟು ಪ್ರಶಾಂತವಾದ ವಾತಾವರಣ ನೆಲೆಸುತ್ತದೆ. ಆದ್ದರಿಂದ ಖಂಡಿತವಾಗಿಯೂ ಇದನ್ನು ಮಾಡಲೇಬೇಕು. ಹಾಗೆಯೇ ಯಾವುದಾದರೂ ಒಂದು ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯ ಮೇಲೆ, ಆ ಶಿವಲಿಂಗದ ಮುಂದೆ, ಅಂದರೆ ಆ ಭೋಲಾಶಂಕರನ ಮುಂದೆ ಬಿಲ್ವಪತ್ರೆಯ ಮೇಲೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ನಿನ್ನಲ್ಲಿರುವ ಹಣದ ಸಮಸ್ಯೆಗಳು ಬಹುಮಟ್ಟಿಗೆ ದೂರವಾಗುತ್ತವೆ. ಹಾಗೆಯೇ ಮನೆಯಲ್ಲಿ ಪ್ರತಿ ಶನಿವಾರ ಕೂಡ ಪೂಜೆಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಬೇಕು. ಮನೆಯ ಪುರುಷನೇ ಪೂಜೆ ಮಾಡಿದರೆ ಇಡೀ ಕುಟುಂಬ ಸುಖ ಸಂತೋಷಗಳಿಂದ, ಆಯುಷ್ಯ ಆರೋಗ್ಯಗಳಿಂದ, ಅಷ್ಟೈಶ್ವರ್ಯಗಳಿಂದ ಇರುತ್ತದೆ. ಹಾಗೆಯೇ ಶುಕ್ರವಾರದ ದಿನ ಸಂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಿ, ಹಸುವಿನ ತುಪ್ಪದಿಂದ ಸಂಜೆ ದೀಪವನ್ನು ಹಚ್ಚುವುದರಿಂದ ಆ ಮನೆಯಲ್ಲಿನ ಸಾಲದ ಸಮಸ್ಯೆಗಳು, ಹಣದ ಸಮಸ್ಯೆಗಳು ಪೂರ್ತಿಯಾಗಿ ತೊಲಗಿ ಕೈಗೆತ್ತಿಕೊಂಡದ್ದೆಲ್ಲ ಚಿನ್ನವಾಗುತ್ತದೆ. ಹಾಗೆಯೇ ಮನೆಯಲ್ಲಿ ಒಬ್ಬರಿಗೆ ಕೋಪ ಬಂದಾಗ ಮತ್ತೊಬ್ಬರು ಎದುರು ವಾದ ಮಾಡದೆ, ಆ ಎದುರಿನ ವ್ಯಕ್ತಿಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಯ ತಾಳ್ಮೆಯಿಂದ ಇದ್ದರೆ ತಾನಾಗಿಯೇ ಆ ವ್ಯಕ್ತಿ ಶಾಂತನಾಗುತ್ತಾನೆ. ಆಗ ಮನೆಯಲ್ಲಿ ಅರ್ಧದಷ್ಟು ಜಗಳಗಳು ಕಡಿಮೆಯಾಗುತ್ತವೆ. ನನ್ನನ್ನು ಅಂದರಲ್ಲ, ನಾನು ಅನ್ನಬೇಕಲ್ಲ ಎಂದು ಏನಾದರೂ ಒಂದು ಮಾತು ಆಡುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಇದರ ಕಾರಣದಿಂದ ಮನೆಯಲ್ಲಿ ಜ್ಯೇಷ್ಠಾದೇವಿ ಪ್ರವೇಶಿಸುತ್ತಾಳೆ. ಎಲ್ಲೆಲ್ಲಿ ಜಗಳಗಳು ನಡೆಯುತ್ತಿರುತ್ತವೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಆದ್ದರಿಂದ ಯಾವಾಗಲೂ ಜಗಳಗಳು ಇಲ್ಲದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪೂರ್ತಿಯಾಗಿ ನಿಮ್ಮ ಮೇಲಿರುತ್ತದೆ ಎನ್ನುವ ವಿಷಯವನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ಯಾವಾಗಲೂ ಮನಸ್ಸಿನಲ್ಲಿ ಯಾವುದೇ ನೆಗೆಟಿವಿಟಿ ಇಲ್ಲದೆ ಪ್ರಶಾಂತವಾಗಿರುವುದನ್ನು ಕಲಿಯಬೇಕು. ಇದರಿಂದ ಅರ್ಧದಷ್ಟು ಸಮಸ್ಯೆಗಳು ದೂರವಾಗುತ್ತವೆ. ಅವರು ನನ್ನ ಬಗ್ಗೆ ಹೀಗೆ ಅಂದುಕೊಳ್ಳುತ್ತಿದ್ದಾರೆ, ಅವರು ಹೀಗೆ ಮಾಡಿದರೆ, ಹೀಗೆ ಅನ್ನುತ್ತಾರೋ ಏನೋ, ಅವರಿಗಾಗಿಯಾದರೂ ಹೋಗಬೇಕಲ್ಲ, ತಪ್ಪುವುದಿಲ್ಲವಲ್ಲ. ಅವರು ನನ್ನನ್ನು ಈ ಮಾತು ಅಂದರು,
ಹೀಗೆ ಯಾವುದಾದರೂ ಒಂದರ ಬಗ್ಗೆ, ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಇದ್ದರೆ ಜೀವನ ಪೂರ್ತಿ ಬೇರೆ ಜನರಿಗಾಗಿ ಯೋಚಿಸುವುದರಲ್ಲೇ ಅರ್ಧ. ಜೀವನ ಮುಗಿದು ಹೋಗುತ್ತದೆಯೇ ಹೊರತು ಆ ಯೋಚನೆಗಳಿಗೆ ನೀಡಿದ ಸಮಯವನ್ನು ನೀನು ನಿನ್ನ ಜೀವನದ ಮೇಲೆ ಇಟ್ರೆ ಯಾವುದೋ ಒಂದು ರೀತಿಯಲ್ಲಿ 1 ರೂಪಾಯಿ ನಿನಗೆ ಬರುತ್ತದೆ ಎನ್ನುವ ವಿಷಯವನ್ನು ತಿಳಿದುಕೋ. ಎಂದೂ ಕೂಡ ಸೋಮಾರಿತನದಿಂದ ಇರುವುದು, ಅತಿಯಾಗಿ ತಿನ್ನುವುದು, ಅತಿಯಾಗಿ ನಿದ್ರಿಸುವುದು ನಿನ್ನ ಜೀವನದಲ್ಲಿ ನೀನು ಮಾಡಬಾರದು. ಸಮಯಕ್ಕೆ ತಿನ್ನುವುದು, ಸಮಯಕ್ಕೆ ಸರಿಯಾಗಿ ಯೋಗ ಅಥವಾ ವ್ಯಾಯಾಮಗಳನ್ನು ಮಾಡಿಕೊಳ್ಳುವುದು, ಮನಸ್ಸನ್ನು ಪ್ರಶಾಂತವಾಗಿಡುವುದು, ಹಣವನ್ನು ಹೆಚ್ಚಾಗಿ ಖರ್ಚು ಮಾಡದೇ ಇರುವುದು, ಅಗತ್ಯಕ್ಕೆ ತಕ್ಕಷ್ಟು ಹಣವನ್ನು ಬಳಸಿಕೊಳ್ಳುವುದು, ಇವೆಲ್ಲವನ್ನೂ ಮಾಡಿದರೆ ಯಾವುದೇ ವಿಘ್ನಗಳಿಲ್ಲದೆ ನಿನ್ನ ಜೀವನದಲ್ಲಿ ನಿನ್ನ ಮನೆಯ ಗೃಹಲಕ್ಷ್ಮಿ, ನಿನ್ನ ಅದೃಷ್ಟ ದೇವತೆಯನ್ನು ಜಾಗರೂಕತೆಯಿಂದ ನೋಡಿಕೊಂಡರೆ ಖಂಡಿತವಾಗಿಯೂ ನೀನು ಕೋಟ್ಯಧಿಪತಿಯಾಗುವುದು ಖಚಿತ ಎಂದು ಇಂದು ತುಂಬಾ ಒಳ್ಳೆಯ ಮಾತುಗಳನ್ನು, ಅಂದರೆ ಇವೆಲ್ಲವನ್ನೂ ಪ್ರಮುಖ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ವೃಷಭ ರಾಶಿಯವರ ಮುಂದೆ ತರಲಾಗಿದೆ. ಪ್ರತಿಯೊಂದೂ ಕೂಡ ನಿನ್ನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅನುಭವಕ್ಕೆ ಬಂದೇ ಇರುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿ ನಡೆಯಲಿರುವುದೂ ಕೂಡ ನಿನಗೆ ಅರ್ಥವಾಗಿರುತ್ತದೆ. ನೀನು ಹೇಗೆ ಬದಲಾಗಬೇಕು ಎಂಬುದು ನಿನಗೆ ತಿಳಿದಿರುತ್ತದೆ. ಹಾಗಾದರೆ ವೃಷಭ ರಾಶಿಯವರಿಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದೆ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹೈಪ್ ಕೊಡಿ. ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಅಸ್ತಿತ್ವದಲ್ಲೂ ಮರೆಯಬೇಡಿ. ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಆ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಸದಾ ಇರಲಿ ಎಂದು ಮನಸ್ಫೂರ್ತಿಯಾಗಿ ಕೋರುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.